ನಮಸ್ಕಾರ ನಿಮಗೆಲ್ಲರಿಗೂ. ನೀವು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದಲ್ಲಿ ನನ್ನ ಹಳೆ ವಿಡಿಯೋಸ್ ಕೂಡ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಟೈಟಲ್ ಅಲ್ಲಿ ಏನಿದೆ, ನಮ್ಮ ಕಿಚ್ಚ ಸುದೀಪ್ ಅವರು ಲಾಸ್ಟ್ ವೀಕ್ ಹೇಳಿದ ಹಾಗೆ ತಮ್ಮ ಡಿಸೈನರ್ಸ್ ಕಡೆಯಿಂದಾನೇ ಹನುಮಂತುಗೆ ಡ್ರೆಸ್ ಕಳಿಸಿದ್ದಾರೆ. ಇವತ್ತಿನ ಪ್ರೊಮೋ ವಿಶೇಷ ಅದೇನೆ. ಡಿಸೈನರ್ ಡ್ರೆಸ್ ಸುದೀಪ್ ಸರ್ ಕಡೆಯಿಂದ ಬಂದಾಗ ಎಲ್ಲರ ಮುಖ್ಯವಾಗಿ ಹನುಮಂತು ರಿಯಾಕ್ಷನ್ ಹೇಗಿತ್ತು ಅಂತ ಈ ಕ್ಲಿಪ್ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಮೈಯ ಮುಚ್ಚೋ ಬಟ್ಟೆ ನೋಡಿ ಮಾನವ ಅಳಿಬ್ಯಾಡ್ರಿ, ಮನಸ ತೋರೋ ನಗುವ ನೋಡದೆ ಸುಮ್ಮನೆ ಇರಬ್ಯಾಡ್ರಿ. ಕುರಿಯ ಕಾಯೋ ಕುರಿಗಾಹಿ ಕೊಡುತ್ತಾನೋ ಕಂಬಳಿ, ಜಗವ ಕಾಯೋ ರೈತ ಸ್ನೇಹಿ ನೀಡುತ್ತಾನೋ ಅಂಬಲಿ. ಲೋ ತಮ್ಮ ಹನುಮಂತ ದಿನವೂ ಜಳಕ ಮಾಡೋ, ದಿನ ದಿನವೂ ಪದವ ಕಟ್ಟಿ ಹೊಸ ಹಾಡ ಹಾಡೋ. ನಿಮ್ಮ ಬಾದ್ಶಾ ಕಿಚ್ಚ. ಬರ್ದಿರೋ ಸಾಲುಗಳು ಬಹಳ ಅರ್ಥಪೂರ್ಣ ಮತ್ತೆ ಚೆನ್ನಾಗಿ ರಚಿಸಿದ್ದಾರೆ. ಅದೇ ವಿಶೇಷತೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರದ್ದು. ಸೊ ಮುಂದೆ ಏನಾಗತ್ತೆ ನೋಡೋಣ ಬನ್ನಿ. ನನಗ ಇದನ್ನ ನಂಬಕ್ಕಾಗವಲ್ದು, ಅಷ್ಟು ಖುಷಿ ಆಗತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಡಿಸೈನರ್ ಡ್ರೆಸ್ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ಗಿಫ್ಟ್ ತಗೊಳ್ಳೋದು ಅಂದ್ರೆ ಸುಮ್ನೆ ಅಲ್ಲ. ಬಹಳಷ್ಟು ಕಮ್ಮಿ ಜನ ಈ ತರ ಗಿಫ್ಟ್ ತಗೊಂಡಿರೋದು. ಹನುಮಂತು ಅವರು ಒಬ್ರು ಆಗಿದ್ದಾರೆ. ಒಳ್ಳೇದಾಗ್ಲಿ ಹನುಮಂತು ಅವ್ರಿಗೆ ಅಂತ ಹೇಳ್ತಾ ಇನ್ನು ಉಳಿದಿರೋ ಪ್ರೊಮೋ ನೋಡ್ಕೊಂಡ್ ಬರೋಣ ಬನ್ನಿ. ಎಲ್ಲಾ ಕಂಪನಿದು ಇದೆ. ನೋಡಿದ್ರಲ್ವಾ ಫುಲ್ ಪ್ರೋಮೋನ. ಇತ್ತೀಚಿನ ಎಪಿಸೋಡ್ಗಳಲ್ಲಿ ಆರಾಮಾಗಿ ಆಡ್ತಾ ಇರೋರು ಅಂದ್ರೆ ಈ ಹನುಮಂತು ಮತ್ತೆ ಧನರಾಜ್ ಅನ್ಸತ್ತೆ. ಯಾವಾಗ್ಲೂ ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡು ಏನಾದ್ರೂ ಒಂದ್ ತಮಾಷೆ ಮಾಡ್ಕೊಂಡು ಸ್ವಲ್ಪ ಶೋನ ನೋಡ್ಬೇಕು ಅನ್ನೋ ರೀತಿ ಇಬ್ರಿಂದಾನೆ ಅಂತ ನಂಗ್ ಅನಿಸ್ತಿದೆ. ನಿಮ್ಮ ಅಭಿಪ್ರಾಯ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಸುದೀಪ್ ಅವರ ಈ ಲವ್ಲಿ ಗೆಸ್ಚರ್ ಗೆ ಲೈಕ್ ಮಾಡಿ. ಹನುಮಂತು ಕೂಡ ಕಿಚ್ಚ ಸುದೀಪ್ ಸರ್ ಕಳ್ಸಿರೋ ಡಿಸೈನರ್ ಡ್ರೆಸ್ ನಲ್ಲಿ ಹೇಗ್ ಕಾಣ್ಬಹುದು ಅನ್ನೋದು ಕಮೆಂಟ್ ಮಾಡಿ ತಪ್ಪದೆ. ಇಂಥ ಕಂಟೆಂಟ್ ಅನ್ನ ಚಾನೆಲ್ ಅಲ್ಲಿ ಬೇಕು ಬೇಡವೋ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ಇಂಥದ್ದೇ ವಿಡಿಯೋ ಜೊತೆ ಮೀಟ್ ಆಗೋಣ. ಬಾಯ್ ಬಾಯ್.